ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು SSLC ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಾಧನಾ ಪರೀಕ್ಷೆ 2 ಅಂದರೆ FA2 ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಆಲ್ರೆಡಿ ಒಂದು ಸೆಟ್ ಕ್ವಶನ್ ಪೇಪರನ್ನು ನಾನು ಹಾಕಿದ್ದೀನಿ. ಸೊ ಇಲ್ಲಿಯವರೆಗೆ SSLC ಇರ್ತಕ್ಕಂಥ ಎಲ್ಲ ವಿಡಿಯೋಗಳ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದ್ದಾವೆ. ಸೊ ದಯಮಾಡಿ ಚೆಕ್ಔಟ್ ಮಾಡಿ ಅಂತ ಹೇಳ್ತಾ, ಇಲ್ಲಿರ್ತಕ್ಕಂಥ ಪ್ರಶ್ನೆಗಳಂತೂ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ನಿಮ್ಮ ಕಂಟೆಂಟ್ಗಳ ಮೇಲೆ ಈ ಪ್ರಶ್ನೆಗಳನ್ನು ನೀವು ಚೆನ್ನಾಗಿ ಪ್ರಿಪೇರ್ ಮಾಡಲೇಬೇಕು, ಅಂದರೆ ನಿಮಗೆ ಅಂಕಗಳು ಬರ್ತವೆ ಅಂತ ಹೇಳ್ತಾ 2-3 ಸೆಟ್ ಕ್ವಶನ್ ಪೇಪರ್ಗಳು ಬರ್ತವೆ, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಇದ್ದಾವೆ. ನಮ್ಮದೇ ಒಂದು ವಾಟ್ಸಪ್ ಚಾನಲ್, ಟೆಲಿಗ್ರಾಮ್ ಗ್ರೂಪ್ನ ಲಿಂಕ್ ಸಹಿತ ಕೊಡ್ತೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ. ಸೊ ಕೇವಲ ಆಗಸ್ಟ್ನಲ್ಲಿ 2 ಪಾಠ ಆಗಬೇಕು. ಒಂದು ಫಿಸಿಕ್ಸ್ನಿಂದ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು, ಬಯೋದಿಂದ ನಿಯಂತ್ರಣ ಮತ್ತು ಸಹಭಾಗಿತ್ವ ಅಂತ ಇದೆ. ಅವೆರಡರ ಪಾಠದ ಮೇಲೆ ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡಿದ್ದೀನಿ. ಸೊ ನೋಡುವ. ಸೊ ಬಹು ಆಯ್ಕೆ ಪ್ರಶ್ನೆಗಳು 3 ಬರ್ತವೆ. 2 ನರಕೋಶಗಳ ನಡುವಿನ ಖಾಲಿ ಜಾಗಕ್ಕೆ ಏನಂತ ಕರಿತೀರಿ? ಎ ಡೆಂಡ್ರೈಟ್, ಬಿ ಸಿನಾಪ್ಸ್, ಸಿ ಆಕ್ಸಾನ್, ಡಿ ಪ್ರಚೋದನೆ. ಸರಿಯಾದ ಉತ್ತರ ಸಿನಾಪ್ಸ್ ಅಂತ ಹೇಳ್ತೀವಿ. ಪ್ರಶ್ನೆ 2, ವಿದ್ಯುತ್ ಪ್ರವಾಹವನ್ನು ಉತ್ಪಾದಿಸುವ ಸಾಧನಕ್ಕೆ ಏನಂತ ಕರಿತೀರಿ? ಎ ವಿದ್ಯುತ್ ಮೋಟಾರ್, ಬಿ ಗ್ಯಾಲೋನೋಮೀಟರ್, ಸಿ ಅಮಿಮೀಟರ್, ಡಿ ವಿದ್ಯುತ್ ಜನಕ. ಅದನ್ನು ವಿದ್ಯುತ್ ಪ್ರವಾಹ ಉತ್ಪಾದನೆ ಮಾಡ್ತದಲ್ಲ, ಅದನ್ನು ನಾವೇನಂತೀವಪ್ಪ ಅಂದ್ರೆ ವಿದ್ಯುತ್ ಜನಕ ಅಂತ ಕರಿತೀವಿ. ಇನ್ನು ಸಸ್ಯಗಳಲ್ಲಿ ಎಲೆಗಳು ಬಾಡುವಿಕೆಗೆ ಕಾರಣವಾಗಿರುವ ಸಸ್ಯ ಹಾರ್ಮೋನು ಯಾವುದು? ಎ ಆಕ್ಸಿನ್, ಬಿ ಜಿಬ್ಬರ್ಲಿನ್, ಸಿ ಸೈಟೋಕೆನಿನ್, ಡಿ ಅಬಿಸಿಕ್ ಆಮ್ಲ. ಇದು ಏನಪ್ಪ ಅಂದರೆ ಹಾರ್ಮೋನುಗಳು, ಸಸ್ಯ ಹಾರ್ಮೋನು, ವಿಶೇಷವಾಗಿ ಎಲೆಗಳ ಬಾಡುವಿಕೆಗೆ ಅಂತ ಹೇಳಿದರೆ ಇದು ಅಬಿಸಿಕ್ ಆಮ್ಲ ಅಂತ ಬರ್ತದೆ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಕಮೆಂಟ್ ಪಕ್ಕ ಹೈಪ್ ಇದೆ, ಹೈಪನ್ನು ಒತ್ತಿ. 1 ಮಾರ್ಕರ್ ಪ್ರಶ್ನೆ ನೋಡೋಣ. 2 ಕೇಳಿದರು. ಮಾನವನ ಮೆದುಳಿನ ಯಾವ ಭಾಗ ದೇಹದ ಭಂಗಿ ಮತ್ತು ಸಮತೋಲನವನ್ನು ಕಾಯ್ದುಕೊಳ್ತದೆ? ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಅದನ್ನು ಅನುಮಸ್ತಿಷ್ಕ ಅಂತೀವಿ, ಸೆರೆಬೆಲಮ್ ಅಂತ ಕರೀತಾರೆ. ಸೊ ಇದೇ ಏನು ಮಾಡ್ತದಪ್ಪ ಅಂದ್ರೆ ಮಾನವನ ದೇಹದ ಭಂಗಿ ಮತ್ತು ಸಮತೋಲನವನ್ನು ಕಾಪಾಡಿಕೊಂಡು ಹೋಗ್ತದೆ. ಪ್ರಶ್ನೆ 5, ಕಾಂತೀಯ ಬಲರೇಖೆಗಳ ಒಂದು ಪ್ರಮುಖ ಲಕ್ಷಣಗಳನ್ನು ಬರೀರಿ ಅಂತ ಕೇಳಿದರೆ ಇದಂತೂ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ನಿಮ್ಮ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯಲ್ಲಿ 2 ಅಂಕಕ್ಕೂ ಕೂಡ ಅವು 4 ಲಕ್ಷಣಗಳನ್ನು ಬಹೆಟ್ ಮಾಡಿ ನೀವು ಬರೀಲೇಬೇಕಾಗ್ತದೆ. ಕಾಂತೀಯ ಬಲರೇಖೆಗಳು ಎಂದಿಗೂ ಒಂದನ್ನೊಂದು ಛೇದಿಸೋದಿಲ್ಲ ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ಇದು ಕಾಂತೀಯ ಬಲರೇಖೆಗಳ ಲಕ್ಷಣಗಳಲ್ಲಿ ನೀವು ಬರಿಬೇಕು. ಇನ್ನು 2 ಅಂಕದ 3 ಇದಾವೆ. ಪ್ರತಿ ಸರಿ ಕೇಳ್ತಾರೆ ಫ್ಲೆಮಿಂಗನ ಎಡಗೈ ನಿಯಮವನ್ನು ನಿರೂಪಿಸಿರಿ ಅಂತ ಕೇಳ್ತಾರೆ. ಇದು ಬಹಳ ಇಂಪಾರ್ಟೆಂಟ್ ಇದೆ. ಸೊ ನೋಡಿ, ಫ್ಲೆಮಿಂಗನ ಎಡಗೈ ನಿಯಮ ಏನು ಹೇಳ್ತದಪ್ಪ ಅಂದ್ರೆ ಎಡಗೈನ ಹೆಬ್ಬೆರಳು, ತೋರು ಬೆರಳು ಮಧ್ಯದ ಬೆರಳುಗಳನ್ನು ಪರಸ್ಪರ ಲಂಬವಾಗಿರುವಂತೆ ಚಾಚಿದಾಗ ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕು, ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕು ಮತ್ತು ಹೆಬ್ಬೆರಳು ವಾಹಕದ ಮೇಲಿನ ಬಲದ ದಿಕ್ಕು ಅಥವಾ ಚಲನೆಯ ದಿಕ್ಕನ್ನು ಸೂಚಿಸ್ತದೆ ಅಂತ ಹೇಳಿದರೆ ಸೊ ನೀವು ನಿಯಮಗಳನ್ನು ಬೈಪಟ್ ಮಾಡಲೇಬೇಕು. ಸೊ ನಿಯಮಗಳ ಆಧಾರದ ಮೇಲೆ ನೀವು ಅಂಕಗಳನ್ನು ಏನು ಮಾಡ್ತೀರಪ್ಪ ಅಂದರೆ ಗಳಿಸ್ತೀರಿ. ಮುಂದಿನ ಪ್ರಶ್ನೆ, ಸಸ್ಯಗಳಲ್ಲಿ ಕಂಡುಬರುವ ಯಾವುದಾದರೂ 2 ಬಗೆಯ ಅನುವರ್ತನೆಗಳನ್ನು ಹೆಸರಿಸಿ ಮತ್ತು ವಿವರಿಸಿ. ಇವು ಬಹಳ ಇದ್ದಾವೆ. ದ್ವಿತೀಯ ಅನುವರ್ತನೆ, ಗುರುತ್ವಾನುವರ್ತನೆ, ರಾಸಾಯನಿಕ ಅನುವರ್ತನೆ, ಜಲಾನುವರ್ತನೆ ಅಂತ ಇದ್ದಾವೆ. ಓಕೆ, ಪ್ರತಿಯೊಂದರದ್ದು ಡೆಫಿನೇಷನು ಒಂದು ಉದಾಹರಣೆಗಳನ್ನು ನೀವು ಬಹೆಟ್ ಮಾಡಲೇಬೇಕು. ದ್ವಿತೀಯ ಅನುವರ್ತನೆ ಫೋಟೋಟ್ರೋಪಿಸಮ್ ಅಂತೀವಿ. ಏನಪ್ಪ ಅಂದ್ರೆ ಬೆಳಕಿನ ಪ್ರಚೋದನೆಗೆ ತಕ್ಕಂತೆ ಸಸ್ಯದ ಭಾಗಗಳು ಪ್ರತಿಕ್ರಿಯೆ ಮಾಡೋದು. ಉದಾಹರಣೆ, ಕಾಂಡ ಬೆಳಕಿನ ಕಡೆಗೆ ಬಾಗ್ತದೆ. ಅದೇ ಥರ ಗುರುತ್ವಾನುವರ್ತನೆಯನ್ನು ಜಿಯೋಟ್ರೋಪಿಸಮ್ ಅಂತ ಕರಿತೀವಿ. ಇದು ಗುರುತ್ವಾಕರ್ಷಣೆಗೆ ತಕ್ಕಂತೆ ಸಸ್ಯದ ಭಾಗಗಳು ಪ್ರತಿಕ್ರಿಯೆ ಮಾಡ್ತದೆ. ಫಾರ್ ಎಕ್ಸಾಂಪಲ್, ಬೇರುಗಳು ಭೂಮಿಯತ್ತೆ ಬೆಳೀತವೆ ಅನ್ನೋ ಪಾಯಿಂಟ್ಸನ್ನು ನೀವೇನು ಮಾಡಬೇಕು? ಬರಿಬೇಕು. ಮುಂದಿನ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಒಂದು ಜನರಲ್ ಕ್ವಶನ್ ಅದ. ನಮ್ಮ ಆಹಾರದಲ್ಲಿ ಅಯೋಡಿನ್ ಯುಕ್ತ ಉಪ್ಪಿನ ಬಳಕೆ ಏಕೆ ಅವಶ್ಯಕ ಅಂತ ಕೇಳಿದರೆ ಇದು ಯಾವತ್ತೂ ಕೂಡ ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ಕೇಳ್ತಾನೆ ಇದ್ದಾರೆ. ಎಸ್, ನಮ್ಮ ಕುತ್ತಿಗೆ ಭಾಗದಲ್ಲಿರುವ ಥೈರಾಯ್ಡ್ ಗ್ರಂಥಿ ಥೈರಾಕ್ಸಿನ್ ಹಾರ್ಮೋನನ್ನು ಉತ್ಪಾದಿಸಲು ಅಯೋಡಿನ್ ಬೇಕು. ಈ ಥೈರಾಕ್ಸಿನ್ ನಮ್ಮ ದೇಹದ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಕೊಬ್ಬಿನ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಣ ಮಾಡ್ತದೆ. ಈ ಅಯೋಡಿನ್ ಕೊರತೆಯಿಂದ ಕುತ್ತಿಗೆ ಊದಿಕೊಳ್ಳುವ ಗೈಟರ್ ಎಂಬ ರೋಗ ಬರ್ತದೆ ಅಂತಕ್ಕಂಥ ಪಾಯಿಂಟ್ಸನ್ನು ನೀವು ಹಾಕಿದರೆ 2 ಅಂಕದ ಕಂಪ್ಲೀಟ್ ಆಗಿ ಬರ್ತದೆ. ಒಂದು 3 ಅಂಕದ ಪ್ರಶ್ನೆ ಕೊಟ್ಟಿದ್ದೀನಿ. ಅದು ಯಾವತ್ತಪ್ಪ ಅಂದ್ರೆ ವಿದ್ಯುತ್ ಮೋಟಾರ್ನ ತತ್ವ ಮತ್ತು ಕಾರ್ಯವಿಧಾನ. ಓಕೆ, ಎಸ್, ಏನು ಹೇಳ್ತದೆ ನೋಡ್ರಿ ವಿದ್ಯುತ್ ಮೋಟಾರ್ನ ತತ್ವ? ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುವ ತತ್ವದ ಮೇಲೆ ಕಾರ್ಯನಿರ್ವಹಣೆ ಮಾಡ್ತದೆ. ಅಂದರೆ ಈ ಕಾಂತಕ್ಷೇತ್ರದಲ್ಲಿ ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕವನ್ನು ಇಟ್ಟಾಗ ಅದು ಯಾಂತ್ರಿಕ ಬಲವನ್ನು ಅನುಭವಿಸ್ತದೆ ಅಂತ ಬರೀಬೇಕು. ಹೇಗೆ ವಿದ್ಯುತ್ ಮೋಟಾರ್ ಕೆಲಸ ಮಾಡ್ತದೆ? ಆಯತಾಕಾರದ ಸುರುಳಿಯ ಮೂಲಕ ವಿದ್ಯುತ್ ಪ್ರವಹಿಸಿದಾಗ ಕಾಂತಕ್ಷೇತ್ರದಿಂದಾಗಿ ಫ್ಲೆಮಿಂಗರ ಎಡಗೈ ನಿಯಮದಂತೆ ಸುರುಳಿಯ ಎಡಭಾಗ ಮತ್ತು ಬಲಭಾಗಗಳು ವಿರುದ್ಧ ದಿಕ್ಕಿನಲ್ಲಿ ಬಲವನ್ನು ಅನುಭವಿಸ್ತವೆ. ಇದರಿಂದ ಸುರುಳಿ ತಿರುಗಲು ಪ್ರಾರಂಭ ಮಾಡ್ತದೆ
ಪ್ರತಿ ಅರ್ಧ ಸುದ್ದಿನ ನಂತರ ಒಡಕು ಉಂಗುರಗಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಬದಲಾಯಿಸ್ತವೆ. ಇದರಿಂದ ಸುರುಳಿ ನಿರಂತರವಾಗಿ ಒಂದೇ ದಿಕ್ಕಿನಲ್ಲಿ ತಿರುಗುವಂತೆ ಆಗ್ತದೆ ಅಂತ ಬರೆದ್ರೆ ನಿಮಗೆ 3 ಮಾರ್ಕರ್ ಕೊಡ್ತಾರೆ. ಲಾಸ್ಟ್ ಮೆದುಳಿನ ಚಿತ್ರ. ಇಲ್ಲಿ ನಾನು ಕೇಳಿರೋದು ಮೆದುಳಿನ ಮುಖ್ಯ ಭಾಗ ಮತ್ತು ಕಾರ್ಯಗಳು. ನೀವು ಪ್ರಾಕ್ಟೀಸ್ ಮಾಡಿ. ಮೆದುಳು ಆಗಿರ್ಬೋದು, ಓಕೆ, ಆಮೇಲೆ ನ್ಯೂರಾನ್ ಆಗಿರ್ಬೋದು, ಆ ಚಿತ್ರಗಳು ನಿಮಗೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ಇಲ್ಲಿ ಮಾನವನ ಮೆದುಳಿನ ಮುಖ್ಯವಾಗಿ 3 ಭಾಗಗಳಂತ ಹೇಳ್ತೀವಿ. ಫಸ್ಟ್ ಒನ್ ಮುಮ್ಮೆದುಳು, ಅದನ್ನೇ ಫೋರ್ ಬ್ರೈನ್ ಅಂತ ಕರಿತೀವಿ. ನೋಡಿ, ಇದು ಮೆದುಳಿನ ಅತಿ ದೊಡ್ಡ ಮತ್ತು ಮುಖ್ಯ ಆಲೋಚನಾ ಭಾಗ. ಇದು ಶ್ರವಣ, ವಾಸನೆ, ದೃಷ್ಟಿ ಮುಂತಾದ ಸಂವೇದನಾ ಮಾಹಿತಿಗಳನ್ನು ಸ್ವೀಕರಿಸ್ತದೆ ಮತ್ತು ವಿಶ್ಲೇಷಣೆ ಮಾಡ್ತದೆ. ಇದು ಸ್ಮರಣೆ, ಕಲಿಕೆ ಮತ್ತು ನಮ್ಮ ಐಚ್ಛಿಕ ಕಾರ್ಯಗಳನ್ನು ನಿಯಂತ್ರಣವನ್ನು ಮಾಡೋದು ಮುಮ್ಮೆದುಳು. ಇನ್ನು ಎರಡನೇದು ಬರೋಣ, ಮಧ್ಯದ ಮೆದುಳು. ಸೊ ಮಧ್ಯದ ಮೆದುಳನ್ನು ಮಿಡ್ ಬ್ರೈನ್ ಅಂತ ಕರೀತಾರೆ. ಇದು ಕಣ್ಣಿನ ಪಾಪೆ, ಗಾತ್ರದ ಬದಲಾವಣೆ, ಕುತ್ತಿಗೆ ಮತ್ತು ತಲೆಯ ಚಲನೆಗಳಂತಹ ಕೆಲವು ಅನೈಚ್ಛಿಕ ಕ್ರಿಯೆಗಳನ್ನು ನಿಯಂತ್ರಣ ಮಾಡ್ತಕ್ಕಂಥ ಕೆಲಸ ಮಧ್ಯದ ಮೆದುಳು ಮಾಡ್ತದೆ. ಲಾಸ್ಟ್ ಹಿಮ್ಮೆದುಳು, ಅದನ್ನು ಹೈಂಡ್ ಬ್ರೈನ್ ಅಂತಾರೆ. ಇದರಲ್ಲಿ 3 ಭಾಗಗಳಿದ್ದಾವೆ. ಒಂದು ಪೋನ್ಸ್ ಅಂತಾರೆ, ಇದು ಉಸಿರಾಟದ ನಿಯಂತ್ರಣವನ್ನು ಮಾಡ್ತದೆ. ಮಜ್ಜೆ, ಇದನ್ನು ಮೆಡುಲಾ ಅಂತಾರೆ. ರಕ್ತದೊತ್ತಡ, ಜೊಲ್ಲು ಸ್ರವಿಸೋದು, ವಾಂತಿ ಮೊದಲಾದ ಅನೈಚ್ಛಿಕ ಕ್ರಿಯೆಗಳನ್ನು ಏನು ಮಾಡ್ತದಪ್ಪ ಅಂತಂದ್ರೆ ಈ ಮಜ್ಜೆ ಮೆಡುಲಾ ಮಾಡ್ತದೆ. ಲಾಸ್ಟ್ ಅನುಮಸ್ತಿಷ್ಕ ಇದೆ, ಅದನ್ನು ಸೆರೆಬ್ರಮ್ ಅಂತೀವಿ. ಇದು ದೇಹದ ಸಮತೋಲನ, ಭಂಗಿ ಮತ್ತು ನಾವು ಮಾಡ್ತಕ್ಕಂಥ ಐಚ್ಛಿಕ ಕ್ರಿಯೆಗಳ ನಿಖರತೆ ಮಾಡ್ತದೆ. ಪೆನ್ನು ಎತ್ತುವುದು, ಸೈಕಲ್ ತುಳಿಯೋದು ಮುದ್ದಾದಂತ ನಾವೇನು ಮಾಡ್ಬೋದು, ಬರಿಬೋದು. ಇಷ್ಟು ನಾನೇ ಒಂದು ಏನು ಮಾಡಿದ್ದೀನಿ ಅಂದರೆ ಸೈನ್ಸ್ನ ಪ್ರಿಪೇರ್ ಮಾಡಿರ್ತಕ್ಕಂಥ ಒಂದು ಪ್ರಾಕ್ಟೀಸ್ ಕ್ವಶನ್ ಪೇಪರನ್ನು ಕೊಟ್ಟಿದ್ದೀನಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಲ್ಲ ವಿಷಯಗಳ ಲಿಂಕ್ ಇದ್ದಾವೆ, ಅವುಗಳಿಗೂ ಕೂಡ ಬಂದು ಜಾಯ್ನ್ ಆದರೆ ಖಂಡಿತವಾಗಿ ನಾವು ಮಾಡ್ತಕ್ಕಂಥ ಮುಂದಿನ ಎಲ್ಲ ವಿಡಿಯೋಗಳು ನಿಮಗೆ ಫಸ್ಟಾಗಿ ಸಿಗ್ತವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್, ಗುಡ್ ಲಕ್.